ಭಾರತೀಯ ರಕ್ಷಣೆಗೆ ಸನ್ನದ್ಧ ಸ್ಥಿತಿಯಲ್ಲಿ ಇಂಡಿಯನ್ ಏರ್ಫೋರ್ಸ್ IAF 24 ಗಂಟೆಗಳಿಂದ ಸನ್ನದ್ಧರಾಗಿದ್ದಾರೆ. ವಾಯುಸೇನೆಯವರು ಬ್ರೇಕಿಂಗ್ ನ್ಯೂಸ್. ಇಂಡಿಯನ್ ಏರ್ಫೋರ್ಸ್ ಅವ್ರು ಇವಾಗೆಲ್ಲ 365 ದಿನ 24 ಗಂಟೆ ರೆಡಿಯಾಗೇ ಇರ್ತಾರೆ ಅವರು. ಸೊ ಎನಿವೆ, ಈಗಂತೂ ಅವ್ರು ಇನ್ನೂ ಸೂಕ್ಷ್ಮ ವಿಚಾರ, ಅವರು ಈಗಾಗಲೇ ಇಟ್ಸ್ ಆಲ್ ಸೆಟ್ ಟು ಗೋ ಅಂತೀವಲ್ಲ, ಗೋ ಅಂತ ಇರಬೇಕಷ್ಟೇ, ಯಾರು ಇಲ್ಲ ಲೆಟ್ಸ್ ಗೋ ಅನ್ಬೇಕಷ್ಟೇ, ಅವರು ಹೊರಟ್ಬಿಡ್ತಾರೆ. ಸೊ ಹಾಗಾಗಿ ಸೂಚನೆ ಕಾಯ್ತಾ ಇದ್ದಾರೆ, ಹೊರಡೋದಕ್ಕೆ ಸಜ್ಜಾಗಿದೆ ಇಂಡಿಯನ್ ಏರ್ಫೋರ್ಸ್. ಭಾರತೀಯ ರಕ್ಷಣೆಗೆ ಸನ್ನದ್ಧವಾಗಿದೆ. C-17 ಗ್ಲೋಬ್ ಮಾಸ್ಟರ್ ಏರ್ಕ್ರಾಫ್ಟ್, ಅದು ಹ್ಯೂಜ್ ಏರ್ಕ್ರಾಫ್ಟ್ ಅದು. ಸೊ ಹಾಗಾಗಿ ಅದನ್ನ ಈಗಾಗಲೇ ತುಂಬ ಸಾರಿ ನೋಡಿದ್ದೀರಿ, ಓಡಾಡ್ತಾ ಇದೆ ಅದು. C-17 ಗ್ಲೋಬ್ ಮಾಸ್ಟರ್. ರಕ್ಷಣಾ ಇಲಾಖೆ ಸೂಚನೆಗೋಸ್ಕರ ಕಾಯ್ತಿದ್ದಾರೆ. ವಾಯುಸೇನೆಯವರು ಸನ್ನದ್ಧರಾಗಿ ನಿಂತಿದ್ದಾರೆ. ಇಟ್ಸ್ ಆನ್ ಟೋಸ್ ಅಂತೀವಲ್ಲ, ಅಂದರೆ ಕಾಲಿನ ತುದಿಗಾಲಲ್ಲಿ ನಿಂತಿರುವುದು ಅಂತ, ಆನ್ ಟೋಸ್ ಅಂತೀವಲ್ಲ, ಆ ಥರ ರೆಡಿಯಾಗಿರ್ತಾರೆ ಅವ್ರು. ಯಾವಾಗಲೂ ರೆಡಿಯಾಗಿರ್ತಾರೆ, ಇನ್ನೂ ಸ್ವಲ್ಪ ರೆಡಿಯಾಗಿರ್ತಾರೆ. ಸೊ ರೆಡಿ ಅಂದ ತಕ್ಷಣ ಮೂವ್ ಅಷ್ಟೇ, ಅಲ್ಲಿ ಹೋಗಿ ಅಲ್ಲಿರೋರನ್ನೆಲ್ಲ ಕರ್ಕೊಂಡು ವಾಪಸ್ ಬರಬೇಕು. ಬಲಭಾಗದಲ್ಲಿ ಇತ್ತೀಚೆಗೆ ಮೊನ್ನೆ ರಾಯಭಾರಿ ಕಚೇರಿಯನ್ನು ಕರ್ಕೊಂಬಂದ್ರಲ್ಲ, C-17 ಗ್ಲೋಬ್ ಮಾಸ್ಟರ್, ಅದೇ ಏರ್ಕ್ರಾಫ್ಟ್ ಇಂಡಿಯನ್ ಏರ್ಫೋರ್ಸ್ ಅವರು ಹೋಗಿ ಕರ್ಕೊಂಬಂದರು ಅಲ್ಲಿನ ಎಲ್ಲ ರಾಯಭಾರಿ ಸಿಬ್ಬಂದಿಗಳನ್ನು. ಈಗ ಅಲ್ಲಿ ಇರುವಂಥ 100 ಮಂದಿ ಭಾರತೀಯರಿದ್ದಾರಲ್ಲಿ, ಬೇರೆ ಬೇರೆ ವರ್ಗದಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ದಾರೆ. ಈಗ ಅವರೆಲ್ಲರೂ ಕೂಡ ಬರೋಕ್ಕೆ ಸಜ್ಜಾಗಿದ್ದಾರೆ. ರಕ್ಷಣಾ ಪಡೆ ಅವರೆಲ್ಲರನ್ನೂ ಕೂಡ ಕರ್ಕೊಂಬಂದು ಮೊನ್ನೆ ಗುಜರಾತ್ನ ಏರ್ಪೋರ್ಟಿಗೆ ತಂದು ಇಳಿಸಿದಾಗ ಅವ್ರನ್ನ ಬರಮಾಡ್ಕೊಂಡಂಥ ದೃಶ್ಯ. ಇನ್ನು ಎಡಭಾಗದಲ್ಲಿ ಅಲ್ಲಿನ ತಾಲಿಬಾನ್ ಸರ್ಕಾರದಲ್ಲಿ ಏನೇನಾಗ್ತಿದೆಯಪ್ಪ ಅಂತ ತೋರಿಸ್ತಿದ್ದೀವಿ. ಏರ್ಪೋರ್ಟ್ ಹತ್ರ ಅವರು ಕೂಡ ತುಂಬ ಸುತ್ತುವರೆದಿದ್ದಾರೆ. ಅಮೆರಿಕನ್ ಏರ್ಫೋರ್ಸ್ ಇರೋ ತನಕ ಸೆಕ್ಯೂರಿಟಿ ಇತ್ತು, ಬಟ್ ಈಗ ಅವರು ಹೊರಟ ಮೇಲೆ ಕಾಬೂಲ್ ಏರ್ಪೋರ್ಟ್ ಕಷ್ಟ. ಬಟ್ ಎನಿವೆ ಅದೆಲ್ಲ ಮಾತಾಡ್ತಿದ್ದಾರೆ, ಸಾಲ್ವ್ ಮಾಡ್ತಾರೆ ಅನ್ಸುತ್ತೆ, ಪ್ರಾಬ್ಲಮ್ ಆಗಲಿಕ್ಕಿಲ್ಲ ನಮ್ಮ ಪ್ರಕಾರ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಹೌದು, ಇನ್ನೊಂದು ಕಡೆ ದುರಂತ ನೋಡಿ, ಇದು ಯಾವ ದೇಶ ಅಂದರೆ ಭಾರತ ಅಂತೀವಿ ನಾವು, ಆದರೆ ತಾಲಿಬಾನ್ ಪರ ಹೇಳಿಕೆಗಳು ಶುರುವಾಗ್ತಾ ಇದೆ ನಮ್ಮ ದೇಶದಲ್ಲಿ. ತಾಲಿಬಾನ್ ಪರ ಮಾತನಾಡಿದ್ದ ಉತ್ತರ ಪ್ರದೇಶದ ಸಂಸದ, ಇದೀಗ ಸಂಸದನ ಪುತ್ರನಿಂದಲೂ ತಾಲಿಬಾನ್ ಪರ ಮಾತು. ಇದಪ್ಪ ವರಸೆ, ಇದೇ ಕಾದಿದೆ. ಬ್ರೇಕಿಂಗ್ ನ್ಯೂಸ್. ಹಿಂದಿಯ ಮಾತು, ದುಶ್ಮನ್ ಎಲ್ಲಿದ್ದಾನೆ ಅಂದರೆ ನಮ್ಮ ಪಕ್ಕದಲ್ಲೇ ಇದ್ದಾನೆ, ಇದರ್ ಹೇ ಬಗಲ್ ಮೇ ಹೇ. ಉಗ್ರರನ್ನ ಸ್ವತಂತ್ರ ಹೋರಾಟಗಾರರಿಗೆ ಹೋಲಿಸಿದ್ದಂಥ ತಂದೆ ಇದೀಗ ತಾಲಿಬಾನ್ ಉಗ್ರರಿಗೆ ಧನ್ಯವಾದ ತಿಳಿಸಿದ ಪುತ್ರ. ಅದೇ ಬ್ಲಡ್ ಅಲ್ವಾ? ಸೊ ಆಶ್ಚರ್ಯ ಏನೂ ಇಲ್ಲ. ಯಥಾ ತಂದೆ ತಥಾ ಮಗ. MP ಶಫೀಕುರ್ ರೆಹಮಾನ್ ಪುತ್ರ ಮಮ್ಲೂಕರ್ ವಿವಾದಾತ್ಮಕ ಮಾತಾಡಿದ್ದಾರೆ. देखते हैं कि हमारा देश जब अंग्रेजों के कब्जे में तो सारा हिंदुस्तान आज़ादी के लिए लड़ रहा था. अब वहाँ का भी अब अमेरिका ने कब्जा कर रखा, पहले रशिया में था, फल जगह जगह उनका भी कब्जा, वो भी आज़ाद रहना चाहते, अपने देश को आज़ाद कराना चाहते. ये तो उनका पर्सनल मामला है, इसमें हम क्या दखल देंगे. अपने देश को आज़ाद करने के लिए तालिबान के ज़रिए से, वहाँ तालिबान एक ताकत है और वो उसने अमेरिका को के पाँव नहीं जमने दिए, रशिया के नहीं जमने दिए. जब भी कोई किसी में जो है हमारे देश का जहाँ तक ताल्लुक है, वो तालिबान जो है हमारे देश के साथ है. हमारे देश के बारे में उन्होंने कुछ नहीं कहा, उसके खिलाफ कभी नहीं बोले, तो इसलिए हम जो है तालिबान को मुबारकबाद देते हैं. देखिए, जहाँ तक तालिबान का ताल्लुक है तो वो एक मुद्दत से 20 साल से तो सुपर पावर्स ये जितनी भी हैं, अमेरिका है, जापान है, बरतानिया, इनसे लड़े. इससे पहले 10 साल रूस से लड़े और